ಇದು ಅಭಿಯುಕ್ತಿ ಸ್ಟುಡಿಯೋಸ್ ನಾವು 2018 ಕಟ್ಟಿದ್ದು. ಗಂಟು ಮೂಟೆ ನಮ್ಮ ಮೊದಲನೇ ಸಿನಿಮಾ. ನಾವು ಹೇಳುವಂತ ಕಥೆಗಳನ್ನ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಈ ಕಥೆ ಈ ತರ ಓಡತ್ತೆ, ಇದಕ್ಕೊಂದು ಮಾರ್ಕೆಟ್ ಇದೆ ಅಂತೆಲ್ಲ ಕನ್ವಿನ್ಸ್ ಮಾಡಿ ಆ ಜರ್ನಿಯಿಂದ ಅದ್ ಸ್ವಲ್ಪ ನಮಗೆ ಸಾಕಾಗಿತ್ತು. ಅದಕ್ಕೋಸ್ಕರ ನಾವೇ ಕಟ್ಟೋಣ ಅಂತ ಸುಮಾರು ಇನ್ವೆಸ್ಟರ್ಸ್ ನಮ್ಗೆ ಸಹಾಯ ಮಾಡಿದ್ರು. ಸೊ ನಾವು ಕಂಪನಿ ಕಟ್ಟಿದ್ದು, ನಾನು ಸಹ ಸೇರಿ ಕಟ್ಟಿದ್ ಕಂಪನಿ ಇದು. ನಮ್ದು ಮೊದಲನೇ ಸಿನಿಮಾ ಗಂಟು ಮೂಟೆ. ಗಂಟು ಮೂಟೆ ಅದಕ್ಕೆ ಸಿಕ್ಕಂತ ರಿಸೆಪ್ಷನ್ ಅದು ನಾವು ಅನ್ಕೊಂಡಿರ್ಲಿಲ್ಲ. ಸೊ ಅದರಿಂದ ಸಿಕ್ಕಿದ ಧೈರ್ಯದಿಂದ ನಾವು 2ನೇ ಸಿನಿಮಾ ಮಾಡಿದ್ದು. ಅಸ್ಮಿನ್ ಅದು ಫೀಚರೆಟ್ ಸಿನಿಮಾ, ಅದು ಫೆಸ್ಟಿವಲ್ ರೌಂಡ್ಸ್ ಮಾಡ್ತಾ ಇದೆ ಇನ್ನೂ. ಕೆಂಡ ನಮ್ದು ನೆಕ್ಸ್ಟ್ ಫೀಚರ್ ಫಿಲ್ಮ್. ಸಹದೇವ್ ನಾನು ಒಂದು 12 ವರ್ಷದಿಂದ ಗೊತ್ತಿದೀವಿ, ಒಬ್ಬೊಬ್ರು ಒಟ್ಟಿಗೆ ಸಿನಿಮಾ ಜರ್ನಿ ಶುರು ಮಾಡಿದ್ದು. ಸೊ ಈ ಕಥೆನ ನಾನು ಆಲ್ಮೋಸ್ಟ್ 10 ವರ್ಷದಿಂದ ಮಾತಾಡ್ತಾ ಇದ್ದೀವಿ. ನನಗೆ ತುಂಬಾ ಹತ್ತಿರವಾದಂತ ಕಥೆ ಅದು. ಸೊ ಅವನು ನ್ಯೂಯಾರ್ಕ್ ಅಲ್ಲಿ ಓದ್ಕೊಂಡು ವಾಪಸ್ ಬಂದ್ಮೇಲೂ ಆ ಕಥೆ ಗೀಡ್ ಬಿಟ್ಟಿರ್ಲಿಲ್ಲ ಅವನ ತಲೆಯಿಂದ. ಸೊ ಸರಿ, ಮೊದಲನೇ ಸಿನಿಮಾ ಇದನ್ನೇ ಮಾಡೋಣ ಅಂತ ಆಲ್ಮೋಸ್ಟ್ 2 ವರ್ಷದಿಂದ ಜರ್ನಿ ಶುರು ಆಯ್ತು. ಸ್ಕ್ರಿಪ್ಟ್ ರೆಡಿ ಆಯ್ತು, ಶೂಟಿಂಗ್ ಮಾಡಿದ್ವಿ. ಕೋವಿಡ್ ಆಗ್ತಿದ್ದಂಗೆ ಕೋವಿಡ್ ಸುಮಾರು ಏರುಪೇರುಗಳ ಮಧ್ಯೆ ಶೂಟಿಂಗ್ ಮುಗಿಸ್ಕೊಂಡ್ವಿ. ಅಂಡ್ ಫೆಸ್ಟಿವಲ್ ರೌಂಡ್ಸ್ ಆಯ್ತು ಹೋದ್ ವರ್ಷ. ಈಗ ನಾವು ಏನೇ ಮಾಡಿದ್ರು ನಾವು ಕನ್ನಡದಲ್ಲೇ ಮಾಡಬೇಕು ಅಂತ ನಮ್ ಕನ್ನಡಿಗರಿಗೆ ತೋರಿಸಿ ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಹಿಂಗ್ ಇಷ್ಟ ಆಗತ್ತೆ ಅಂತ ತಿಳ್ಕೊಳ್ಳೋದೇ ನಮಗೆ ಮೇನ್ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ತಗೊಂಡ್ ಬಂದಿದ್ದೀವಿ. ಈಗ ರೆಡಿ ಆಗ್ಬಿಟ್ಟಿದೀವಿ ತೋರ್ಸೋದಿಕ್ಕೆ. ಹೋಪ್ಫುಲಿ ಗಂಟು ಮೂಟೆಗೆ ಕೊಟ್ಟಷ್ಟು ಪ್ರೀತಿ ಅದಕ್ಕಿಂತ ಹೆಚ್ಚು 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 ಪ್ರೀತಿ ಈ ಸಿನಿಮಾ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ, ಧೈರ್ಯ ಅಷ್ಟೇ. ಸೊ ಟಿಸ್ಟ್ ಕೂಡ ಪಾರ್ಟಿಂದ ನಮ್ಗೆ ಇನ್ವೈಟ್ ಬಂತು. ಬಿಕಾಸ್ ಫೆಸ್ಟಿವಲ್ಸ್ ಎಲ್ಲ ಓಡಾಡ್ತಾ ಇತ್ತು. ಸೊ ಅದರಿಂದ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅನ್ನೋ ಗೊತ್ತಿಲ್ಲ. ದೇ ವಾಂಟೆಡ್ ಟು ಸಿ ದ ಫಿಲ್ಮ್. ಸೊ ಅಲ್ಲಿ ಪ್ರಿವ್ಯೂ ಅರೇಂಜ್ ಆಯ್ತು. ಅದ್ರ ನೆಕ್ಸ್ಟ್ ಡೇನೆ ನಾನ್ ಸ್ವಿಟ್ಜರ್ಲೆಂಡ್ ಅಲ್ಲಿ ಇದ್ದೆ. ಸೊ ಅಲ್ಲಿ ಪ್ರಿವ್ಯೂ ಅರೇಂಜ್ ಆಯ್ತು. ನಾನ್ ಅನ್ಕೊಂಡಿರ್ಲಿಲ್ಲ ಆ ತರ ಜನ ಅದನ್ನ ಇಷ್ಟಪಟ್ರು. ತುಂಬಾ ಲೇಯರ್ಸ್ ಇದೆ, ಎಷ್ಟು ಗಟ್ಟಿ ಕ್ಯಾರೆಕ್ಟರ್ಸ್ ಇದಾವೆ. ಈ ತರನು ನಡೆಯತ್ತಾ ಕನ್ನಡ ಇಂಡಿಯಾದಲ್ಲಿ, ಈ ತರ ಸಿನಿಮಾಗಳು ಇಂಡಿಯಾದಲ್ಲಿ ಮಾಡ್ತಾರ, ಈ ತರ ಎಲ್ಲಾ ಕ್ವಶನ್ಸ್ ತುಂಬಾ ಇಷ್ಟಪಟ್ರು. ಅಂಡ್ ಅವರು ರಿಲೀಸ್ ಮಾಡಿ ಇಲ್ಲಿ ಥಿಯೇಟರ್ ಅಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಜರ್ಮನಿ ಬರ್ಲಿನ್ ಇಂದ ಅಂಬಾಸಿಡರ್ ಇಂದ ನಮ್ಗೆ ಇನ್ವೈಟ್ ಬಂದಿದೆ ತೋರಿಸೋದಿಕ್ಕೆ. ಸೊ ನೆಕ್ಸ್ಟ್ ಅದರದ್ದು ಅಲ್ಲಿ ಸ್ಕ್ರೀನಿಂಗ್ ವ್ಯವಸ್ಥೆ ನಾವು ನೋಡ್ತೀವಿ. ಸೊ ನಮಗೆ ಆಕ್ಚುಲಿ ಪ್ಲಾನ್ ಇರೋದು ಕಿಲ್ ಜಾಯ್ ಫಿಲ್ಮ್ಸ್ ಅಂತ ನಮ್ಗೆ ಕೋ ಪ್ರೊಡ್ಯೂಸರ್ ಇದ್ದಾರೆ ಜರ್ಮನಿಯಿಂದ. ಸೊ ಅವ್ರ ಮೂಲಕ ಕೂಡ ಜರ್ಮನಿ ಮತ್ತೆ US ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆ. ಫಸ್ಟ್ ಇಲ್ಲಿ ಮಾಡಿ ಇಲ್ಲಿಂದ ಹಂತವಾಗಿ ಇದೆ ಮಾಡೋದು. ವಿತೌಟ್ ರಿಲೀಸ್ ಪ್ರೀಮಿಯರ್ ಅಲ್ಲಿ ಖಂಡಿತ ಜನ 100 ಜನ ನೋಡಿದ್ರು ಅಂದ್ರೆ ಅವ್ರು ಹೋಗಿ ಇನ್ನೊಂದ್ 100 ಜನಕ್ಕೆ ಹೇಳ್ತಾರೆ. ನಾಳೆ ಥಿಯೇಟರ್ ರಿಲೀಸ್ ಆದಾಗ ಅವ್ರು ಬಂದು ನೋಡ್ತಾರೆ, ಅವಾಗ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಥಿಯೇಟರ್ ರಿಲೀಸ್ ಮಾಡಿ ಟಿಕೆಟ್ ತಗೊಂಡ್ ಬಂದ್ರೆ ನಮಗ್ ಫೈನಾನ್ಷಿಯಲಿ ಹೆಲ್ಪ್ ಆಗೋದು, ಅದರ್ವೈಸ್ ಏನು ಹೆಲ್ಪ್ ಆಗೋದಿಲ್ಲ. Hopefully, yes. ಪ್ರೀವಿಯಸ್ ಈಗ ರಿಷಬ್ ಶೆಟ್ಟಿ ಪ್ರೊಡಕ್ಷನ್ ಈ ತರದ್ದು ಒಂದು ಫೆಸ್ಟಿವಲ್ ರನ್ ಆಗಿರುವಂತ ಸಿನಿಮಾಗಳಿಗೆ ಈಗ OTT ಕೂಡ ಸ್ಥಾನ ಕೊಡ್ತಿಲ್ಲ. ಮತ್ತೆ ಹೆಂಗ್ ರೀಚ್ ಮಾಡ್ಬೇಕು ಈ ತರದ್ದು ಸಿನಿಮಾಗಳನ್ನ ಅನ್ನೋದು. ಸರ್ ನೀವು ಇದನ್ನ ಅರ್ಥ ಆಯ್ತು. ಇದನ್ನ ನೀವು ಈ ತರದ ಸಿನಿಮಾ ಅಂತ ಆಲ್ರೆಡಿ ಬ್ರಾಕೆಟ್ ಮಾಡಬೇಡಿ. ಫೆಸ್ಟಿವಲ್ ಸಿನಿಮಾ ಬೇರೆ ಅಲ್ಲ, ನಾರ್ಮಲ್ ಸಿನಿಮಾ ಬೇರೆ ಅಲ್ಲ, ಕಮರ್ಷಿಯಲ್ ಸಿನಿಮಾ ಬೇರೆ ಅಲ್ಲ. ಹೊರಗಡೆ ಪ್ರಿವ್ಯೂ ಆಯ್ತು ಅಂದ ತಕ್ಷಣಕ್ಕೆ ಅದು ಫೆಸ್ಟಿವಲ್ ಆರ್ಟ್ ಸಿನಿಮಾ ಅಂತ ಅಲ್ಲ. ಸಿನಿಮಾದಲ್ಲಿ ಏನೋ ಗಟ್ಟಿತನ ಇದೆ, ಅದಕ್ಕೆ ಜನ ನೋಡ್ತಾ ಇದಾರೆ ಹೊರಗಿನ ದೇಶದಲ್ಲಿ ಅಲ್ವಾ. ನಮ್ಮ ದೇಶದಲ್ಲಿ ಜನಗಳು ಕೂಡ ಒಳ್ಳೆ ಸಿನಿಮಾನ ಇಷ್ಟಪಡ್ತಾರಂದ್ರೆ ಅವರು ಥಿಯೇಟರ್ ಬಂದು ನೋಡ್ಲೇಬೇಕು. ಆ ಒಂದು ಚೇಂಜ್ ಆಗ್ಬೇಕು. OTT ಅಲ್ಲಿ ತಗೋತಾರ ಬಿಡ್ತಾರ. ಸರ್ ಗಂಟು ಮುಟ್ಟೆ ತಗೊಂಡಿದ್ದಾರೆ, ಕೆಂಡನು ತಗೊಂತಾರೆ ಅನ್ನೋ ಧೈರ್ಯ ಇದೆ. ನೋಡೋಣ. ನೀವು 10 ವರ್ಷದ ಹಿಂದಿನ ಕತೆ ಈಗಿನ ಜನರೇಷನ್ ಯಾವ ರೀತಿ ಓಡ್ ಮಾಡ್ಕೊಂಡಿದ್ದೀರಾ? 10 ವರ್ಷದಿಂದ ಬರ್ದಿರೋದು, ಬಟ್ ಇಟ್ಸ್ ಅ ಯೂನಿವರ್ಸಲ್ ಸ್ಟೋರಿ ಬಿಕಾಸ್ ಇಟ್ಸ್ ಸ್ಟೋರಿ ಆಫ್ ಎಕ್ಸ್ಪ್ಲೋರೇಷನ್. ಕೇಶವ ಅಂತ ಒಬ್ಬ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ವ್ಯಕ್ತಿಯ ಕತೆ. ಸೊ ಅದು ತುಂಬಾ ಯೂನಿವರ್ಸಲ್ ಆಗಿರೋ ಒಂದು ಕತೆ. ವರ್ಕಿಂಗ್ ಕ್ಲಾಸ್ ಅವರ ಕತೆ ಇದು. ಸೊ ಅವರು ಸಮಾಜದಲ್ಲಿ ವರ್ಕಿಂಗ್ ಕ್ಲಾಸ್ ಇಸ್ ಪ್ರಾಬ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್
ಫಾರ್ ಸೊಸೈಟಿ. ಸೊ ಅದ್ರ ಬಗ್ಗೆ ಕತೆ. ಸೊ ಯೂನಿವರ್ಸಾಲಿಟಿ ಇದೆ ಇದರಲ್ಲಿ, ಆದ್ರೆ ಸ್ಪೆಸಿಫಿಕ್ ಆಗಿನೂ ಕೇಶವನ್ ಬಗ್ಗೆ ಅವನ ದೃಷ್ಟಿಕೋನದಲ್ಲಿ ಏನೇನ್ ನಡೆಯುತ್ತೋ ಅದನ್ನ ತೋರಿಸಿದೀವಿ. ಬಟ್ ಖಂಡಿತ ಈಗಿನ ಜನರೇಷನ್ಗೂ ಇದು ಇಷ್ಟವಾಗುತ್ತೆ. ಆಮೇಲೆ ಈಗಿನ ಜನರೇಷನ್ ಇದನ್ನ ನೋಡಿ ಕನೆಕ್ಟ್ ಆಗ್ತಾರೆ ಅಂತ ನಂಬಿಕೆ ಇದೆ ಡೆಫಿನೆಟ್ಲಿ. ಸರ್, ಇದು ಗಲಾಟೆ ಮಾಡೋ ಹುಡುಗರ ಕತೆ, ಕಲ್ ಹೊಡಿಯೋ ಹುಡುಗರ ಕತೆ, ಗಾಜ್ ಹೊಡಿಯೋ ಹುಡುಗರ ಕತೆ. ಯಾಕೆಂದ್ರೆ ಇದೊಂದು ಬ್ರ್ಯಾಂಡ್ ಮಾಡಬೇಡಿ ಅಂತ ಒಂದು ಮಾತಾಡೋದು. ಅದಕ್ಕೆ ಕಮರ್ಷಿಯಲ್ ಸಿನಿಮಾಗೆ ಕೆಲವೊಂದು ಈಗಿನ ಜನರೇಷನ್ ಬೇಕಾಗುತ್ತೆ ಎಲಿಮೆಂಟ್ಸ್ ಬೇಕು. ಸರ್, ಆ ಎಲಿಮೆಂಟ್ಸ್ ಅಂತ ಏನಿದೆ ಅದು ಚೇಂಜ್ ಆಗ್ತಾ ಇರ್ಬೇಕು ಸರ್. 10 ವರ್ಷದಿಂದ ಏನಿತ್ತು ಅದು ಈಗ ಇರಬಾರ್ದು. ಆ ಚೇಂಜ್ ತಗೊಂಡ್ಬರೋರು ನಾವಾಗ್ಬೇಕು ಆಸ್ ಫಿಲ್ಮ್ ಮೇಕರ್ಸ್ ಅಲ್ವಾ. ಸೊ ಈಗಿನ ಯಂಗ್ ಕೂಡ ತುಂಬಾ ಇಂಟರ್ನ್ಯಾಷನಲ್ ಕಂಟೆಂಟ್ ಎಲ್ಲ ನೋಡ್ತಾ ಇದಾರೆ. ಅವ್ರಿಗೆ ನಾವು 10 ವರ್ಷದಿಂದ 20 ವರ್ಷದಿಂದ ಏನ್ ಎಲಿಮೆಂಟ್ಸ್ ವರ್ಕ್ ಆಗ್ತಾ ಇತ್ತು ಅದೇ ವರ್ಕ್ ಆಗತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ. ಸೊ ನಾವೆಲ್ರೂ ಆವರೇಜ್ ಏಜ್ ನಮ್ದು 30, 35, 40. ಸೊ ನಮಗೇನ್ ಇಷ್ಟ ಆಗುತ್ತೋ ಅದನ್ನೇ ನಾವು ತೋರ್ಸಕ್ ಸಾಧ್ಯ ಅಲ್ವಾ. ಸೊ ಕಲ್ ಹೊಡಿಯೋರು, ಗಾಜ್ ಹೊಡಿಯೋರು, ಹುಡುಗರು, ತರ್ಲೆ ಮಾಡೋರು, ಪುಡಿ ರೋಡಿಗಳಿರೋರ್ಗು ಈ ಕತೆ ವರ್ಕ್ ಆಗತ್ತೆ ಸರ್. ನಮ್ಮ ಅಕ್ಕಪಕ್ಕ 8 ಜನ ಸಿಗ್ತಾರೆ. ಎಷ್ಟು PU ಡೇಸ್ ಇಂದಾನೆ ಇದು ವರ್ಕ್ ನಡೀತಾ ಇದೆ. ಆತರ ಎಲ್ಲ ಪ್ರೆಸ್ ಮುಂದೆ ಹೇಳಕ್ಕೆ ಬಟ್ ಇಲ್ಲ. ಸೊ ಭರತ್ ನಾನು ಆಕ್ಚುಲಿ ಒಂದೇ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಥಿಯೇಟರ್ ಟೀಮ್ ಅಲ್ಲಿ ಇದ್ವಿ. ಸೊ ನಾವು ಅವಾಗಿಂದ ರಿಸರ್ಚ್ ಮಾಡ್ತಿದೀವಿ ಈ ಕತೆ ಬಗ್ಗೆ. ಕ್ಲಾಸ್ ಇಂದ ಆಚೆ ನಿಂತು ತುಂಬಾ ಡಿಸ್ಕಷನ್ ಮಾಡ್ತಿದೆ. ಬಟ್ ಸೊ 10 ವರ್ಷದಿಂದ ಇದ್ರ ಕೋವಿಡ್ ಆಗೋಯ್ತು. ಮುಂಚೆನೆ ಮಾಡ್ಬೇಕಿದ್ ಪ್ಲಾನ್ ಇತ್ತು ಗಂಟು ಮುಟ್ಟೆ ಆದ್ಮೇಲೆ. ಬಟ್ ಕೋವಿಡ್ ಬಂದೈತಲ್ಲ, 3 ವರ್ಷ ಹೊರಟೋಯ್ತು. ಸೊ ಫೈನಲಿ ಆಫ್ಟರ್ ಲಾಂಗ್ ವೇಟ್ ಮುಗಿಸಿದೀವಿ. ಸೊ ಈಗ ನಮ್ಮೆಲ್ಲರಿಗೂ ಗೊತ್ತಿದೆ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ಹೇಗಿದೆ ಏನು ಅಂತ. ಹಂಗನ್ಬಿಟ್ಟು ನಾವು ಸುಮ್ನಿರಕ್ಕಾಗಲ್ಲ, ಮಾಡ್ತಾನೆ ಇರ್ಬೇಕು, ಪ್ರಯತ್ನ ಮಾಡ್ತಾನೆ ಇದ್ರೆ ಅತಿ ಶೀಘ್ರದಲ್ಲೇ ಅದರದೊಂದು ಚೇಂಜ್ ಕಾಣ್ತೀವಿ ಅನ್ನೋ ಧೈರ್ಯದಲ್ಲಿ ಗೊತ್ತಿಲ್ಲ. ನಾವೊಂದು 40-50 ಸ್ಕ್ರೀನ್ ಅನ್ಕೊಂಡಿದೀವಿ. ನೋಡೋಣ. ಫಸ್ಟ್ ವೀಕೆಂಡ್ ಕಲೆಕ್ಷನ್ ಇಂಪಾರ್ಟೆಂಟು, ಅದ್ ಹೆಂಗಾಗತ್ತೆ. ನಮ್ಮ ಹತ್ರ ಸ್ಟಾರ್ಸ್ ಇಲ್ಲ, ಓಪನಿಂಗ್ ಸಿಗಲ್ಲ. ಸೊ ಜನ ಬಂದು ನೋಡ್ಬೇಕು, ಥಿಯೇಟರ್ ತುಂಬಬೇಕು. ಅದಾದ್ಮೇಲೆ ನೆಕ್ಸ್ಟ್ ವೀಕೆಂಡ್ ಸಿಗತ್ತೆ. ಸೊ ನಮ್ದು ಹೋರಾಟಗಳಿದೆ ಅಲ್ವಾ. ಸೊ ನಾವ್ ಮಾಡ್ತೀವಿ, ನೋಡೋಣ. ಜನ ನಿಂತ್ಕೋಬೇಕು ಮೋಸ್ಟ್ಲಿ ಸರ್. ಸಿಂಗಲ್ ಸ್ಕ್ರೀನ್ ಕಷ್ಟ, 1000 ಸೀಟ್ಸ್ ತುಂಬೋದು ಕಷ್ಟ. ನನ್ನ ಸ್ಟ್ರಾಟಜಿ ಇಲ್ಲಿ ಹೇಳ್ಬಿಟ್ರೆ ಎಲ್ರಿಗೂ ಗೊತ್ತಾಗ ಸರ್ ಏನಂದ್ರೆ ಇದೊಂದು ಪ್ಲಾಟ್ಫಾರ್ಮ್ ಹೇಳ್ಬಿಡ್ತೀನಿ. ನಮ್ದು ಇವಾಗೆಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ 200 ಸೀಟ್ ಇರುತ್ತೆ ಸರ್. ಓಕೆ, ಈಗ ಈಗ ಎಷ್ಟು ಕಂಟೆಂಟ್ ಇದೆ ನಮ್ಗೆ ಆಡಿಯನ್ಸ್ಗೆ ಅಂದ್ರೆ ಪ್ರತಿ ಶೋ 200 ಜನ ಬರೋದು ಕಷ್ಟ ಸರ್. ಕರೆಕ್ಟ್, 60 to 70 ಅವ್ರಿಗೆ ರೆಕವರ್ ಆಗೋದಿಕ್ಕೆ ಅಲ್ವಾ. ಖಂಡಿತ. ಸೊ 60 to 70 ಅಂತ ಇಟ್ಕೊಂಡ್ರು ಎಷ್ಟು ನಾನು 40 ಸ್ಕ್ರೀನ್ ರಿಲೀಸ್ ಮಾಡಿದ್ರೆ 4 ಶೋ ಕೊಡಲ್ಲ ನಂಗೆ ಆಯ್ತಾ, 2 ಶೋ ಕೊಡ್ಬೋದು. ಸೊ ದಿನಕ್ಕೆ 80 ಶೋ ಇಂಟು 70 ಜನ, ಅದು ನಂದು ಕ್ಯಾಲ್ಕುಲೇಷನ್ ರೈಟ್. ನಾನು ಎಲ್ಲೆಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ, ಇಂಥ ಸಿನಿಮಾ ಯಾರು ಇಷ್ಟ ಪಡ್ಬೋದು, ಅವ್ರನ್ನ ಹೆಂಗ್ ರೀಚ್ ಮಾಡ್ಬೇಕು, ಅದು ನಮ್ ಸ್ಟ್ರಾಟಜಿ ಇರುತ್ತೆ ಅಲ್ವಾ. ಅವ್ರು ಬಂದು ನೋಡಿ ಇಷ್ಟಪಟ್ಟು ಮುಂದಿನ ವೀಕೆಂಡ್ ಸರ್ ಎಷ್ಟೋ ಸಿನಿಮಾಗಳು ಫಸ್ಟ್ ವೀಕೆಂಡ್ ಆದ್ಮೇಲೆ ಪಿಕಪ್ ಆಗಿರೋದು ಅಲ್ವಾ. ಸೊ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ದೊಡ್ಡದು ಹೋಗೋದೇ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ. ಲೈಕ್ ದೊಡ್ಡ ಸ್ಟಾರ್ಸ್ ಇದ್ದಾಗ, ಸಲ್ಮಾನ್ ಖಾನ್ ತರ ಎಲ್ಲ ಇದ್ದಾಗ 2000, 1500 ಸ್ಕ್ರೀನ್ಸ್ ಅಲ್ಲಿ ರಿಲೀಸ್ ಮಾಡ್ಕೋಬಹುದು ಅವರು. ಓಪನಿಂಗ್ ಇಂಪಾರ್ಟೆಂಟ್. ಬಟ್ ಮೀಡಿಯಂ ಬಡ್ಜೆಟ್ ನಾವೆಲ್ಲ ಹೆಂಗೆ ಒಳ್ಳೆ ಕ್ವಾಲಿಟಿ ಕೊಡ್ಬೇಕು, ಒಳ್ಳೆ ಕಂಟೆಂಟ್ ಕೊಡ್ಬೇಕು, ಹೊಸ ಎಲಿಮೆಂಟ್ಸ್ ತರಬೇಕು ಅನ್ಕೊಂಡು ಹೊರಟೋರು ಚಿಕ್ಕದಾಗೆ ಶುರು ಮಾಡಬೇಕು, ದೊಡ್ಡದಾಗಿ ಹೋಗಕ್ ಆಗೋದಿಲ್ಲ. ಸೊ ಫಸ್ಟ್ ವೀಕೆಂಡ್ ಇಂದ ಸೆಕೆಂಡ್ ವೀಕ್ಗೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು, ಆಡಿಯನ್ಸ್ ಜೊತೆ ನಿಂತ್ಕೊಂಡ್ರೆ ಅಫ್ಕೋರ್ಸ್. ಅದು ಒಂದು ಮೇನ್ ಸ್ಟ್ರಾಟಜಿ. ಎರಡನೇದು ಸರ್, ಹೋಪ್ಫುಲಿ ಇವೆಂಚುಲಿ ಥಿಯೇಟರ್ಸ್ ಅವರು ಕೂಡ ಅವ್ರದ್ದು 100 ಸೀಟರ್ ಆತರ ಥಿಯೇಟರ್ ಬರಬೇಕು ಸರ್. ಅವಾಗ ನಮಗ್ ಪ್ರೆಷರ್ ಕಡಿಮೆ ಆಗತ್ತೆ. 200 ಜನ ತುಂಬಿ 200 ಜನದ ಥಿಯೇಟರು 70 ಜನ 80 ಜನ ತುಂಬಿ ಅಂತ ಹೇಳಿದ್ರೆ ಅದು ಸ್ಟ್ರೆಸ್. 100 ಸೀಟರ್ ಥಿಯೇಟರ್ಸ್ ಕೊಡ್ಲಿ ನಮ್ಗೆ, ಅದನ್ನ ತುಂಬ್ತೀವಿ. ಅದು ಎಕನಾಮಿಕಲಿ ಅವ್ರಿಗೂ ವರ್ಕ್ ಆಗತ್ತೆ, ನಮಗೂ ವರ್ಕ್ ಆಗತ್ತೆ.
ಹೌದು ಸರ್, ಗವರ್ಮೆಂಟ್ ಹೌದು ಹೌದು ಹೌದು. ಆದ್ರೆ ಒಳ್ಳೇದು ಅನ್ಸತ್ತೆ. ಅದೇ ಇವಾಗ ನೆಕ್ಸ್ಟ್ 2-3 ಇಯರ್ಸ್ ಅದಾಗ್ಬಿಟ್ರೆ ಸಿನಿಮಾಗಳು ಕಂಟಿನ್ಯೂ ಆಗತ್ತೆ. ಇಲ್ಲಾಂದ್ರೆ ಬಿಗ್ ಸ್ಕೇಲ್ ಅಷ್ಟೇ ಆಗತ್ತೆ. ಇಲ್ಲಾಂದ್ರೆ ಇನ್ ಮಿಕ್ಕಿದೆಲ್ಲ OTT ಅಂತಾರೆ. OTT ಎಲ್ಲ ತಗೊಳಲ್ಲ, ಅವ್ರದ್ದು ಬೇರೆ ಬಿಸ್ನೆಸ್ ಮಾಡೆಲ್ ಇರುತ್ತೆ ಅಲ್ವಾ. ಸೊ ಈಗ ತುಂಬಾ ಲೇಯರ್ಸ್ ಆಫ್ ಪ್ರಾಬ್ಲಮ್ಸ್ ಇದಾವೆ ಸರ್. ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಕನ್ನಡದಲ್ಲಿ, ತುಂಬಾ ಲೇಯರ್ಸ್ ಆಫ್ ಪ್ರಾಬ್ಲಮ್ಸ್. ಅದು ಇನ್ನೊಂದು ದಿವಸಕ್ಕೆ. ಇವತ್ತು ಟ್ರೈಲರ್ ಬಗ್ಗೆ ಮಾತಾಡೋಣ. ರೈಟ್. ಸೊ ಬೇಸಿಕ್ಲಿ ಇಲ್ಲ ಅಂದ್ರೆ ಅವನ್ ಮೈಂಡ್ ಸೆಟ್, ಅದು ಪ್ರೊಟಾಗನಿಸ್ಟ್ ಅವರ ಮೈಂಡ್ ಸೆಟ್. ಸೊ ಅದೆಲ್ಲ ಅವನ ಜೀವನದಲ್ಲಿ ಆಗುತ್ತೆ ಅಂತ ತೋರಿಸಿರೋದು. ಅವನ್ 2 hours ಅಲ್ಲಿ ಏನೇನಾಗುತ್ತೆ ಅವನಿಗೆ ಜೀವನದಲ್ಲಿ, ಅವನ ಕ್ಯಾರೆಕ್ಟರ್ ಆರ್ಕ್ ಏನಿದೆ ಅದನ್ನ ಟ್ರೈಲರ್ ಅಲ್ಲಿ ಕಂಡೆನ್ಸ್ಡ್ ಫಾರ್ಮ್ ಅಲ್ಲಿ ತೋರ್ಸಕ್ ಪ್ರಯತ್ನಿಸ್ತೀವಿ. ಸೊ ಇಟ್ ಇಸ್ ಕ್ಯಾಕಾಫನಿ ಅಂತ ಹೇಳ್ತಾರೆ. ಇಟ್ಸ್ ಹಿಸ್ ಮೈಂಡ್ ಇಸ್ ಟ್ರಬಲ್ಡ್ ಫ್ರಮ್ ದ ವೆರಿ ಬಿಗಿನಿಂಗ್. ಆಮೇಲೆ ಹೇಗೆ ಅವನು ಅದನ್ನ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಅವನು ಅದು ದಟ್ ಇಸ್ ಹಿಸ್ ಜರ್ನಿ ಈ ಸಿನಿಮಾ. ಸೊ ಅದನ್ನ ಟ್ರೈಲರ್ ಅಲ್ಲಿ ನಾವು ತೋರ್ಸಕ್ ಪ್ರಯತ್ನಿಸಿದ್ದೇವೆ. ಟ್ರೈಲರ್ ಅಲ್ಲಿ ನಿಮ್ಮ ಹೀರೋ ಬರಾಕ್ತಿದಾರಲ್ಲ, ಒಂದ್ಸಲಿ ತಪ್ಪಾಗಿ ಕಾಣ್ತಾರೆ, ಒಂದು ಸಣ್ಣ ಕಾಣ್ತಾರೆ, ವೇರಿಯೇಷನ್ ಏನು ಮಾಡಿದ್ದೀರಾ? I think that's because of lensing. The ಕಥೆ takes place in 3-4 months period ಅಲ್ಲಿ. ಸೊ ಅವನು ಕತೆ ಸ್ಟಾರ್ಟ್ ಆದಾಗ ಅವ್ನು ಬೇರೆ ಯಾವ್ದೋ ಕೆಲಸ ಮಾಡ್ತಿರ್ತಾನೆ. ಹೋಗ್ತಾ ಹೋಗ್ತಾ ಹೇಗೆ ಅವನ ಜೀವನದಲ್ಲಿ ಏನೇನ್ ಬದಲಾವಣೆ ಆಗುತ್ತೆ ಅದ್ರ ಬಗ್ಗೆ. ಸೊ ಅದನ್ನ ನೋಡಿರ್ತೀರಾ ನೀವು. ಕಾರ್ಖಾನೆಯಿಂದ ಆಮೇಲೆ ಓಡಾಡಕ್ ಶುರು ಮಾಡ್ತಾ ಸಣ್ಣ ಓಡೋದು, ಕಲ್ಲು ಹೊಡಿಯೋದು ಸಣ್ಣ ಆಗ್ಬಿಡ್ತಾನೆ. ವರ್ಕ್ಲೋಡ್ ಜಾಸ್ತಿ. ಥ್ಯಾಂಕ್ ಯು. ಅಂದ್ರೆ ಸಹದೇವ್ ಮತ್ತೆ ರೂಪ ಅವರು ನನ್ನ ಹತ್ರ ಬಂದ್ರು. ಅಂದ್ರೆ ಮ್ಯೂಸಿಕ್ ಮಾಡಕ್ಕೆ ನನ್ಗೆ ಇಷ್ಟ ಆಯ್ತು. ಅಂದ್ರೆ ಅವ್ರ ಐಡಿಯಾ ಮತ್ತೆ ಅವ್ರ ಸ್ಟೋರಿ ಐಡಿಯಾ ತುಂಬಾ ಇಷ್ಟ ಆಯ್ತು. ಮತ್ತೆ ಅವ್ರು ನನ್ಗೆ ತುಂಬಾ ಫ್ಲೆಕ್ಸಿಬಿಲಿಟಿ ಕೊಟ್ರು. ಹೆಂಗ್ ಹೊಸ ಸೌಂಡ್, ಹೊಸ ಎಲೆಕ್ಟ್ರಾನಿಕ್ ಮ್ಯೂಸಿಕ್, ಇಲ್ಲಾಂದ್ರೆ ಗಿಟಾರ್ ಮ್ಯೂಸಿಕ್, ಡಿಫ್ರೆಂಟ್ ಜಾನರ್ಸ್ ಕವರ್ ಮಾಡಕ್ಕೆ ಅವಕಾಶ ಕೊಟ್ರು. ನನ್ಗದು ಇಷ್ಟ ಆಯ್ತು ಆ ಪ್ರಾಸೆಸ್. ಮತ್ತೆ ನಾವು ಜಾಸ್ತಿ ರೆಫರೆನ್ಷಿಯಲ್ ಬೇಸಿಸ್ ಇಂದ ಜಾಸ್ತಿ ಕೆಲಸ ಮಾಡ್ಲಿಲ್ಲ. ಅವರು ಸಹದೇವ್ ವಾಸ್ ಲೈಕಿಂಗ್ ಮೈ ಒರಿಜಿನಲ್ ಮ್ಯೂಸಿಕ್, ಒರಿಜಿನಾಲಿಟಿ ಬರಬೇಕು ಅಂತ ಜಾಸ್ತಿ ಹೇಳಿದ್ರು. ಸೊ ಅದು ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಪ್ರಾಸೆಸ್ ಆಫ್, ಅಂದ್ರೆ ಅವ್ರು ಸ್ಕ್ರಿಪ್ಟ್ ಕೊಡ್ತಾರೆ, ಆಮೇಲೆ ಸ್ಕ್ರಿಪ್ಟ್ ನೋಡಿ ನಾವು ಹೆಂಗೆ ಅದು ಮ್ಯೂಸಿಕಲಿ ಕೇಳ್ತೀವಿ ಅಂತ ಒಂದು ಎಕ್ಸರ್ಸೈಸ್ ಆಗುತ್ತೆ. ಅದು ನನ್ಗೆ ತುಂಬಾ ಇಷ್ಟ ಆಯ್ತು. ಮತ್ತೆ 2 ಹಾಡು ತುಂಬಾ ಮಜಾ ಬಂತು ಅಪ್ಪ ಜೊತೆ ಕೆಲಸ ಮಾಡಕ್ಕೆ. ಸ್ವಲ್ಪ ಚಾಲೆಂಜಿಂಗು ಇತ್ತು ಅವ್ರಿಗೆ, ಯಾಕಂದ್ರೆ ಮೀಟರ್ ಸ್ವಲ್ಪ ಬೇರೆ ಇತ್ತು. ಸೊ ಅದು ಹಿಂದೆ ಮುಂದೆ ಸ್ವಲ್ಪ ಆಯ್ತು. ಬಟ್ ಅವರು ತುಂಬಾ ಮಜಾ ಪಟ್ರು ಆ ಹಾಡಿಗೆ, 2 ಹಾಡಲ್ಲಿ. ಸೊ ನನ್ಗೆ ಈ ಹೊಸ ಟೀಮ್ ಅಲ್ಲಿ ತುಂಬಾ ಫ್ಲೆಕ್ಸಿಬಿಲಿಟಿ ಮತ್ತೆ ಓಪನ್ನೆಸ್ ಫಾರ್ ನ್ಯೂ ಥಿಂಗ್ಸ್ ಅಂತ ಕೊಟ್ರು. ಸೊ ನನ್ಗೆ ಅದು ತುಂಬಾ ಇಷ್ಟ ಆಯ್ತು. ಬೇರೆ ಇನ್ಪುಟ್ಸ್ ಸಾರಿ, ಫಾದರ್ ಕಡೆ ಲಿರಿಕ್ಸ್ ಅಲ್ಲ ಅವ್ರು ಮಾಡಿ ಬರ್ದಿದ್ದ ಸಾಂಗ್ಸ್ ಹೊರತಾಗಿ ಬೇರೆ ಮಾಡಿದ್ರು ಇನ್ಪುಟ್ಸ್ ಅಂದ್ರೆ ಮೀಟರ್ ಸ್ವಲ್ಪ ಬೇರೆ ಇತ್ತು. ಸೊ ಅವ್ರಿಗೆ ಸ್ವಲ್ಪ ಲೈನ್ಸ್ ಯೂಶಲಿ ಅವ್ರು ತುಂಬಾ ರೊಮ್ಯಾಂಟಿಕ್ ಹಾಡುಗಳು ಬರ್ದಿದ್ದಾರೆ, ತುಂಬಾ ರೊಮ್ಯಾಂಟಿಕ್ ಲವ್ ಸಾಂಗ್ ಬರ್ದಿದ್ದಾರೆ. ಸೊ ಇದು ಸ್ವಲ್ಪ ಸಿಚುವೇಶನಲ್ ಆಗಿತ್ತು. ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಚಾಲೆಂಜಿಂಗ್ ಇತ್ತು. ಬಟ್ ಅವರು ಸ್ವಲ್ಪ ಮಜಾ ಪಟ್ರು ಆ ಪ್ರಾಸೆಸ್ ಅಲ್ಲಿ. ಮತ್ತೆ ಜನರಿಗೂ ಸ್ವಲ್ಪ ಇಷ್ಟ ಆಯ್ತು, ಅಂದ್ರೆ ಬೇರೆ ಸಿಚುವೇಶನ್ ಇತ್ತು ಅದರ್ ದೆನ್ ಲವ್ ಅಂಡ್ ರೊಮ್ಯಾನ್ಸ್. ಹೌದು. ಎರಡು ಡಿಸೈನ್ ಅಂಡ್ ಮೀನಿಂಗ್. ಸಿನಿಮಾದಲ್ಲಿ ಬೇಸಿಕ್ಲಿ ಎವ್ರಿಥಿಂಗ್ ಹ್ಯಾಸ್ ಅ ಮೀನಿಂಗ್. ಕಲರ್ಸ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಬೇಸಿಕ್ಲಿ 3 ಫೇಸಸ್ ಇದೆ ಸಿನಿಮಾದಲ್ಲಿ. ಅದನ್ನ ಯೂಸಿಂಗ್ ಕಲರ್ ನಾವು ಅದನ್ನ ಪೋಸ್ಟರ್ ಅಲ್ಲಿ ನಾವು ಎಕ್ಸ್ಪ್ಲೋರ್ಡ್. ಬಟ್ ಸಿನಿಮಾದಲ್ಲೂ ಸಟಲಿ ಕಲರ್ ನ ನಾವು ಉಪಯೋಗಿಸಿ ವಿ ಹ್ಯಾವ್ ಟ್ರೈ ಟು ಎಕ್ಸ್ಪ್ಲೋರ್ ಹಿಸ್ ಜರ್ನಿ ಕಥೆಯಲ್ಲಿ. ಸೊ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು. ಟ್ರಾನ್ಸ್ಫಾರ್ಮೇಶನ್ ಇದೆ, ಪ್ರಯತ್ನ ಇದೆ ಫ್ರಮ್ ಕೇಶವ. ದೇರ್ ಇಸ್ ಎಫರ್ಟ್ ಟು ಟ್ರಾನ್ಸ್ಫಾರ್ಮ್. ಬಟ್ ಅವ್ನು ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ಅದು ಸಿನಿಮಾ ನೋಡೋಕೆ ಗೊತ್ತಾಗುತ್ತೆ. ಯು ವಾಂಟ್ ಟು ಸೇ ಸಮಥಿಂಗ್ ಅಬೌಟ್ ಇಟ್? ಇಲ್ಲ, ನೆಕ್ಸ್ಟ್ ಅವರು ಮಾತಾಡಬೇಕು. ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ
ಲಾಸ್ಟ್ ಟೈಮ್ ಆಡಿಯೋ ಲಾಂಚ್ ಅಲ್ಲಿ ನಾನು ಮಾತಾಡಿದ್ಮೇಲೆ ಮನೆ ಕರ್ಕೊಂಡ್ಬಿಟ್ಟು ಆಡಿಯೋ ಲಾಂಚ್ ಅಲ್ಲಿ ನೀನ್ ಅನ್ಕೊ ಮಾತಾಡಿದೆ ಅಂದ್ರು. ಸ್ವಲ್ಪ ಬಂದಿರೋದು. ಬಟ್ ಈಗ ಅಂದ್ರೆ ನನ್ನ ಪ್ರಕಾರ ಒಬ್ಬ ನಟನಾಗಿ ಇದು ಎಲ್ಲ ನಮ್ ಕೆಲಸ ಆಗೋಗಿದೆ, ನಮ್ ಕೈಯಲ್ಲಿ ಇನ್ನೇನು ಇಲ್ಲ. ಈಗ ಒಂದ್ ಚಿತ್ರ ಬಿಡಿಸ್ಬಿಟ್ಟು ಸರ್ ಇದು ನಾನು ಬಿಡಿಸಿರೋ ಚಿತ್ರ ಇದು ಆಕ್ಚುಲಿ ಇದು ಹಿಂಗಿರತ್ತೆ ಅಂತ ಹೇಳ್ದಂಗ್ ಆಗ್ಬಿಡುತ್ತೆ. ಸೊ ಇನ್ನೇನಾದ್ರೂ ಜನಕ್ ಬಿಟ್ಟಿರೋದು, ಜನ ನೋಡ್ಬೇಕು, ನೀವು ನೋಡಿ ಮೆಚ್ಕೋಬೇಕು, ಅಥವಾ ಏನ್ ಈ ಕ್ರಿಟಿಸಿಸಮ್ ಏನೇ ಇದ್ರು ನಮ್ಗೆ ಹೇಳೋದು ನಾವು ತಗೋತೀವಿ ಅಂತ. ಬಟ್ ಖಂಡಿತ ಸರ್ ಅವ್ರ ಫ್ರೆಂಡ್ಸು ತಗೋಬೇಕು. ಹೌದು, ನಿಮ್ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ನೀವ್ ಇನ್ಫ್ಲೂಯೆನ್ಸ್ ಮಾಡ್ಬೇಕು ಸರ್. ನಮಸ್ಕಾರ, ನನ್ನ ಹೆಸರು ಶ್ರೀಧರ್ ಅಂತ. ಇದು ನನ್ನ ಫಸ್ಟ್ ಸಿನಿಮಾ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಿರೋದು. ಫಸ್ಟ್ ಸಿನಿಮಾಗೆ ಇದಕ್ಕಿನ ಒಳ್ಳೆ ಟೀಮ್ ನಾನು ಕೇಳಕ್ ಸಾಧ್ಯನೇ ಇರ್ಬೇಕಲ್ಲ. ಬಿಕಾಸ್ ದ ಡೈರೆಕ್ಟರ್ ಸಹದೇವ್ ತುಂಬಾನೇ ಫ್ರೀಡಮ್ ಕೊಟ್ಟು ಟು ಡಿಸೈನ್ ದ ಕ್ಯಾರೆಕ್ಟರ್. ನನಗೆ ನನ್ನ ಕ್ಯಾರೆಕ್ಟರ್ ಯಾವ ತರ ಬೇಕೋ ಆ ತರ ಕಾಸ್ಟ್ಯೂಮ್ಸ್ ಆಗ್ಲಿ, ಲುಕ್ ಆಗ್ಲಿ, ಅಂಡ್ ಒಂದ್ ಸ್ವಲ್ಪ ರಿಯಲ್ ಲೈಫ್ ರೆಫರೆನ್ಸಸ್ ಕೂಡ ಇಟ್ಕೊಂಡಿದ್ವಿ ಕ್ಯಾರೆಕ್ಟರ್ ನ ಯಾವ್ದ್ರ ಮೇಲೆ ಬೇಸ್ ಮಾಡ್ಬೇಕು ಅಂತ. ಸೊ ತುಂಬಾನೇ ಚಾಲೆಂಜಿಂಗ್ ಆಗೋಯ್ತು, ಬಟ್ ತುಂಬಾ ಮಜಾ ಆಯ್ತು ಈ ಫಿಲಮ್ ಮಾಡೋದು. ಅಂಡ್ ಮೋರ್ ಓವರ್ ವಿತ್ ದಿ ಆಕ್ಟರ್ಸ್, ಭರತ್ ಆಗ್ಲಿ, ವಿನೋದ್, ಸತೀಶ್, ಇವರೆಲ್ಲಾನು ತುಂಬಾ ಥಿಯೇಟರ್ ಅಲ್ಲಿ ವೆರಿ ಪ್ರಾಮಿನೆಂಟ್ ಫಿಗರ್ಸ್. ಸೊ ಅವ್ರ ಜೊತೆ ನಾನು ಸೀನ್ ವರ್ಕ್ ಮಾಡೋದು, ಇಲ್ಲ ಆಫ್ ಸ್ಕ್ರೀನ್ ಅಲ್ಲಿ ನಾವು ಮಾತಾಡೋದು ಆಕ್ಟಿಂಗ್ ಬಗ್ಗೆ. ಅಂಡ್ ಸೊ ತುಂಬಾ ಕಲಿಯೋದಕ್ಕೆ ಐ ಲರ್ನ್ ಅ ಲಾಟ್ ಇನ್ ದಿಸ್ ಫಿಲಮ್ ಆಕ್ಚುಲಿ. ಸೊ ಥ್ಯಾಂಕ್ ಯು. ರೂಪಾ ಮತ್ತೆ ಸಹ ಯಾವಾಗ ಈ ಸ್ಟೋರಿ ಹೇಳಿದ್ರು ನನ್ಗೆ, ಐ ಸೆಡ್ ಪಕ್ಕದ ರಾಜ್ಯಗಳು ಮಾಡಿದಾಗ ಟೇಬಲ್ ಅಲ್ಲಿ ಕೂತಾಗ ಹೇಳ್ತಾರೆ, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಫಿಲಮ್, ಕನ್ನಡ ಈ ತರ ಬರಲ್ವಾ ಅಂತ. ಬರ್ತಾ ಇದೆ, ಈ ತರದ್ ಬಂದಿರೋದನ್ನ ನೋಡಿ ಓಕೆ ನಮ್ಮಲ್ಲೂ ಇದೇ ತರ ಶಕ್ತಿ. ಬರೀ ಪಕ್ಕದ ರಾಜ್ಯದನ್ನ ಮಾತ್ರ OTT ನೋಡಬೇಕಾಗಿಲ್ಲ, ನಮ್ಮಲ್ಲೂ ಮಾಡ್ತಾರೆ, ಬಟ್ ನಮಗ್ ರೀಚ್ ಇರಲ್ಲ. ಅವ್ರು ಹೇಳ್ದಂಗೆ ಸೀಟ್ಗಳು ತುಂಬಿಸೋದು ಕಷ್ಟ, ಅವ್ರು ಹೇಳ್ದಂಗೆ ತುಂಬಿಸದೇ ಇದ್ರೆ OTT ಸಿಗಲ್ಲ, ಎರಡೂ ಕಷ್ಟ. ಇದಕ್ಕೆ ನೀವುಗಳೇ ಇರೋದು ಶಕ್ತಿ. ನಿಮ್ಗಳ ಶಕ್ತಿಯಿಂದ ನಾವು ಬೇರೆ ರಾಜ್ಯಗಳ ತರ ಒಳ್ಳೆ ಕಂಟೆಂಟ್ ಇರೋ ಫಿಲಮ್ ಚೆನ್ನಾಗಿ ತೆಗೆದು ತೋರಿಸ್ಬೋದು ಅಂತ ಹೇಳ್ಬೋದು. ಯಾರೋ ಒಬ್ಬ ಬಾವಿಗೆ ಬಿದ್ದಿದ್ದು ಕೋಟಿ ಗಟ್ಲೆಗೆ ಹೋಯ್ತು, ಇನ್ನೊಬ್ಬ ಚಪ್ಪಲಿ ಬಿಚ್ಚಿದ್ದು ಇನ್ನೊಂದ್ ಸ್ವಲ್ಪ ಕೋಟಿ ಗಟ್ಲೆಗೆ ಹೋಯ್ತು, ಇಲ್ಲೊಬ್ಬ ಕಾರ್ಖಾನೆ ಅವನ್ ಎಲ್ಲಿಗೆ ಹೋಗುತ್ತೆ? ಎಕ್ಸಾಕ್ಟ್ಲಿ, ಚಪ್ಪಲಿ ಬಿಚ್ಚಿದ್ದು ಗೊತ್ತಾ? ಈ ತರ ತುಂಬಾ ಇದೆ ರೆಫರೆನ್ಸ್ ಗಳು ಆ ತರ. ಬಟ್ ಈ ತರ ಫಿಲಮ್ ಅಲ್ಲಿ ಕ್ಯಾರೆಕ್ಟರ್ಸ್ ಆರ್ ವೆರಿ ಸ್ಟ್ರಾಂಗ್. ನಂದು ಒಂದು ಪೊಲಿಟಿಷಿಯನ್ ಕ್ಯಾರೆಕ್ಟರ್ ಇದೆ, ಸಿಂಪಲ್ ಆಗಿದೆ, ಬಟ್ ಎಷ್ಟೊತ್ತು ಬರ್ತೀವಿ, ಏನ್ ಮಾಡ್ತೀವಿ ತೆರೆಯಲ್ಲಿ ನೋಡಿ ಸಿಂಪಲ್ ಆಗಿ ಚೆನ್ನಾಗಿದೆ. ನಮಗೂ ಖುಷಿ ಕೊಡುತ್ತೆ ಪರ್ಫಾರ್ಮ್ ಮಾಡಕ್ಕೆ. ಅಂಡ್ ಇಟ್ಸ್ ನಾಟ್ ದಟ್ ಈ ತರ ಇರ್ಬೇಕು, ಹಿಂಗ್ ಮಾಡ್ಬೇಕು, ಇದನ್ನ ದೇರ್ ವಾಸ್ ಫ್ರೀಡಮ್ ಟು ಎಕ್ಸ್ಪ್ರೆಸ್. ನೀವ್ ಮಾಡಿ ಓಕೆ ಇದನ್ನ ನೀವ್ ಯಾವ ತರ ಹೇಳ್ತೀರಾ, ದಟ್ ಇಸ್ ಜಾಯ್. ಯಾರೇ ಆಕ್ಟರ್ಗೆ ಆ ತರದೊಂದು ಜಾಯ್ ಇರುತ್ತೆ ಮಾಡಕ್ಕೆ. ವೆರಿ ಗುಡ್ ದಟ್ ಇಸ್. ಅಂಡ್ ನಾವು ಸಿನಿಮಾ ನೋಡಿ, ಅದರ್ವೈಸ್ ದ ಟೀಮ್, ಬ್ಯೂಟಿಫುಲ್ ಟೀಮ್. ಇದು ನಾನು 3ನೇ ಫಿಲಮ್ ಇದೇ ಟೀಮ್ ಜೊತೆ ಮಾಡ್ತಿರೋದು. ಗಂಟು ಮುಟ್ಟೆಲ್ಲೂ ಇದ್ದೆ ಪ್ರಿನ್ಸಿಪಲ್ ಆಗಿ, ಅಸ್ಮಿನಲ್ಲೂ ಇದ್ದೆ ಬ್ಯಾಡ್ಮಿಂಟನ್ ಆಡ್ಕೊಂಡು, ಇದರಲ್ಲೂ ಇದ್ದೀನಿ ಪೊಲಿಟಿಷಿಯನ್ ಆಗಿ. ನೋಡಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ನರಸಿಂಹ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಅವನು ಒಂದು ಸೀನಿಯರ್ ಎಡಿಟರ್, ಒಂದು ಪೇಪರ್ ನಡೆಸ್ತಾ ಇರ್ತಾನೆ. ಅಂದ್ರೆ ಮೀಡಿಯಾ ನಿಮ್ ತರ ಅಲ್ಲ, ಒಂದ್ ಸ್ವಲ್ಪ ಡಿಫ್ರೆಂಟ್ ಎಲ್ಲ ಮಾಡ್ತಾ ಇರ್ತಾನೆ. ತುಂಬಾ ಚಾಲೆಂಜಿಂಗ್ ಆಗಿತ್ತು. ಏನೋ ಡೈಲಾಗ್ ಎಲ್ಲ ತುಂಬಾ ಕಷ್ಟ ಅನ್ಸಿತ್ತು, ಬಟ್ ಚೆನ್ನಾಗಿತ್ತು. ಮೋರೋವರ್ ಇವ್ರ ಜೊತೆ ಕೆಲಸ ಮಾಡಕ್ಕೆ ತುಂಬಾ ನನ್ಗೆ ತುಂಬಾ ಖುಷಿ ಆಯ್ತು. ನನ್ಗೆ ಆಕ್ಚುಲಿ ಭರತ್ ನನ್ನ ಫ್ರೆಂಡು, ತುಂಬಾ ವರ್ಷಗಳಿಂದ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೇಕು. ಬಟ್ ಸಹ ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ನಾನು ಐ ಸ್ಪೆಂಡ್ ಲಾಟ್ ಆಫ್ ಟೈಮ್ ಟಾಕಿಂಗ್ ಟು ದೆಮ್. ಬೇರೆ ಏನೇನೋ ಫಿಲ್ಮು, ಹಿಂಗ್ ಆಕ್ಟಿಂಗ್ ಅಂದ್ರೆ ಏನೋ ಅದು ಏನೇನೋ ವಿಷಯಗಳು ಮಾತಾಡಿ ಲಾಸ್ಟ್ ಅಲ್ಲಿ ಓಕೆ ಇವ್ರ ಜೊತೆ ಚೆನ್ನಾಗಿರುತ್ತೆ ಜರ್ನಿ ಅಂತ ಅನ್ಸ್ತು ನನ್ಗೆ. ಹಾಗೆ ಚೆನ್ನಾಗಿತ್ತು. ಎನ್ವೈರನ್ಮೆಂಟ್, ಶೂಟಿಂಗ್ ಎನ್ವೈರನ್ಮೆಂಟ್ ಎಲ್ಲ ಸೂಪರ್ ಅನ್ಸ್ತು ನನಗೆ. ಫಿಲ್ಮ್ ಐ ಫೀಲ್ ವೆರಿ ವೆರಿ ಇಂಟ್ರೆಸ್ಟಿಂಗ್.
ನಾನಂತೆಲ್ಲ ಕ್ಯಾಪ್ಟಿವ್ ಆಗಿ ನನ್ಗೆ ಗೊತ್ತಿರೋರೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಕಟ್ ಹಾಕಿ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ನೀವು ಮಾಡ್ಬೇಕು ಅಂತ ನೀವ್ ಹೆಂಗೂ ಪ್ರಾಮಿಸ್ ಮಾಡಿದೀರ ಸರ್. ಎಷ್ಟರಲ್ಲಿ 5 ಅಲ್ಲ, ಒಂದು ರಿಯಲಿಸ್ಟಿಕ್ ಆಗಿರ್ಬೇಕು. ಸೊ ಒಂದು 4 ಕೊಡ್ತೀನಿ. ಒಂದ್ ಸ್ವಲ್ಪ ಕ್ರಿಟಿಕಲ್ ಆಗಿರ್ಬೇಕಲ್ಲ ಎಡಿಟರ್ ಆದ್ಮೇಲೆ. ನಾನಾ ಯಾವ್ದು ನಡೆಯುತ್ತೆ, ನೀವ್ ಹೆಂಗೆ, ನಾನು ಯಾವ ಕಡೆ ಬರ್ಬೇಕು, ನಾವ್ ಯಾವ ಕಡೆ ಬೇಕಾ ಸ್ವಿಂಗ್ ಆಗ್ತೀನಿ ನಾನು. ನಾನು ಒಂಥರ ಪಾಲಿಟಿಷಿಯನ್ ತರ ಎಡಿಟರ್ ಸರ್. ಓಕೆ, ಅರ್ಥ ಮಾಡ್ಕೊಂಡು. ಈ ಮೂವಿನಲ್ಲಿ ಲೋಕೇಶ ಅಂತ ಒಂದು ರೋಲ್ ಮಾಡಿದ್ದೀನಿ. ಅದು ಎಲ್ಲದಲ್ಲೂ ಇರ್ತಾರೆ ಲೋಕೇಶ. ಅದು ಕೆಲವರಿಗೆ ವೀಕೆಂಡ್ ಅಲ್ಲಿ ಹೊರಗಡೆ ಬರ್ತಾನೆ, ಕೆಲವರಿಗೆ ಸಾಯಂಕಾಲದ ಹೊರಗಡೆ ಬರ್ತಾನೆ ಅಂತ ರೋಲು. ಮೂವಿ ಶೂಟಿಂಗ್ ತುಂಬಾ ಚೆನ್ನಾಗಿತ್ತು, ಎಲ್ಲ ಮಜಾ ಮಾಡ್ಕೊಂಡೆ ಮಾಡಿದ್ವಿ. ಅದೇ ಫುಲ್ ಫ್ರೀ ಆಗಿಬಿಟ್ಟಿದ್ರು, ನಮ್ಗೆಲ್ಲ ತುಂಬಾ ಫ್ರೀ ಆಗಿಬಿಟ್ಟಿತ್ತು, ಚೆನ್ನಾಗಿತ್ತು. It is a very focused, extremely specific way of working. ಅದರಲ್ಲಿ ರಿಹರ್ಸಲ್ಸ್ ನಾವು ಮಿನಿಮಮ್ 1 month ರಿಹರ್ಸಲ್ಸ್ ಮಾಡಿದ್ವಿ. ರಿಹರ್ಸಲ್ಸ್ ಇಂದ ಬಿಯಾಂಡ್ ದ ಪೇಜ್ ಅಂತ ಹೇಳ್ತಾರೆ, ಲೈನ್ಸ್ ಇರುತ್ತೆ, ಅದ್ ಲೈನ್ಸ್ ಹೇಳ್ಬೇಕು, ಬಟ್ ಹೌ ಡು ಯು ಸೇ ಇಟ್, ಅದಕ್ಕೆ ಒಂದು 100 ಡಿಫ್ರೆಂಟ್ ವರ್ಷನ್ಸ್ ಇರ್ತವೆ. ಅದನ್ನ ಎಕ್ಸ್ಪ್ಲೋರ್ ಮಾಡಿ ನಾವು ಅದಕ್ಕೆ ಫ್ರೀ ಆಗಿದೆ ಅಂತ ಅನಿಸ್ತಾ ಇದೆ ಇವ್ರಿಗೆ. ಬಟ್ ದೇ ವರ್ಕ್ ವಿತ್ ಇನ್ ಅ ವೆರಿ ಸ್ಪೆಸಿಫಿಕ್ ಸ್ಟ್ರಕ್ಚರ್. ಅದ್ ಫ್ರೀ ಆಗಿದೆ ಯಾಕೆ ಅನ್ಸುತ್ತಂದ್ರೆ, ಸುಮಾರು ಸತಿ ಡೈರೆಕ್ಟರ್ಗಳು ಹಿಂಗೆ ಬೇಕು ಹಿಂಗೆ ಮಾಡುವಂತ ಒಂದ್ಸತಿ ಆಕ್ಟಿಂಗ್ ಮಾಡಿ ತೋರಿಸ್ಬಿಡ್ತಾರೆ. ಅದು ಈ ಸಿನಿಮಾದಲ್ಲಿ ಆಗಿಲ್ಲ. ಅವರು ಆ ಪಾತ್ರಗಳನ್ನ ಜೀವಿಸಿದ್ದಾರೆ, ಲಿವ್ಡ್ ಇಟ್. ಸೊ ಅದು ದಟ್ ಇಸ್ ವಾಟ್ ಐ ಥಿಂಕ್ ದೇ ಮೀನ್ ಬೈ ಫ್ರೀ ಆಗಿಬಿಟ್ಟಿದ್ದಾರೆ ಅಂತ. ಜಸ್ಟ್ ಕ್ಲಾರಿಫಿಕೇಶನ್. ನಮಸ್ಕಾರ, ನಾನು ದೀಪ್ತಿ ನಾಗೇಂದ್ರ. ನಾನು ಇವ್ರ ಕಂಪ್ನಿ ಕೆಲಸ ಮಾಡ್ತಿಲ್ಲ, ನಂದು ವಿಜುವಲ್ ಮೀಡಿಯಾ. ನಾನು ನಿಮ್ಮ ಪಾತ್ರ ಮಾಡ್ತಾ ಇದ್ದೀನಿ. ಒಂದು ಮೈಕು, ಕ್ಯಾಮ್ರಾ, ನನ್ ಜೊತೆಗೆ ಎಲ್ಲ ಕಡೆ ಹೋಗಿ ಏನ್ ನಡೀತಿದೆ ಅದನ್ನೆಲ್ಲ ಒಂದು ಬಿಟ್ಸ್ ತಗೊಳ್ಳೋ ಅಂತ ಪಾತ್ರ. ಇವಾಗ ಜಸ್ಟ್ ಗ್ರಾಜುಯೇಟ್ ಆಗ್ಬಿಟ್ಟು ಉತ್ಸಾಹ ಇರುತ್ತಲ್ಲ ಜರ್ನಲಿಸಂ ಮಾಡ್ಬೇಕು ಅಂತ, ಆ ತರದೊಂದು ಪಾತ್ರ. ತುಂಬಾ ಜನ ಇದ್ದಾರೆ. ಹಾ, ಆಯ್ತು, ನೀವ್ ಹಂಗಿದ್ದೆ. ಅದೇ ಪಾತ್ರ ಮಾಡ್ತಿರೋದು ನಾನು. ಸಹದೇವ್ ಅವರು ಹೇಳ್ದಂಗೆ ನಾನು ರಂಗಭೂಮಿ ಕಲಾವಿದೆ. ಈ ತರದ್ದು ಒಂದು ತಂಡ, ಎಲ್ರೂ ರಂಗಭೂಮಿಯಿಂದ ಬಂದಿರೋರ್ ಜೊತೆಗೆ ನಟನೆ, ಒಂದು ಸಿನಿಮಾ ಮಾಡೋದು ಒಂದು ಖುಷಿ. ಸಹದೇವ್ ಅವರು ಇಂಪ್ರೊವೈಸೇಷನ್ ಥಿಯೇಟರ್ ಅಂತ ಏನ್ ಹೇಳಿದ್ರು, ಅದೇ ಫಾರ್ಮ್, ಅದೇ ಇದನ್ನ ಸಿನಿಮಾಗ್ ಹೇಗ್ ತಗೊಂಡ್ ಬರೋದು ಅನ್ನೋದು ನನಗೆ ಒಳ್ಳೆ ಹೊಸ ಪ್ರಾಸೆಸ್. ಜೊತೆಗೆ ಮೊನ್ನೆ ಸ್ಕ್ರೀನಿಂಗ್ ಇತ್ತು ನಮ್ದು, ಕಾಸ್ಟ್ ಅಂಡ್ ಕ್ರೂ ಸ್ಕ್ರೀನಿಂಗ್. ಅವಾಗ್ಲೇ ನೋಡಿದ್ದು ಹೇಗಿದೆ ಮೂವಿ, ಏನ್ ಬಂದಿದೆ ಅಂತ. ಸೊ ಪ್ರತಿಯೊಂದು ಸೀನ್, ಪ್ರತಿಯೊಂದು ಡೈಲಾಗು ಅವ್ರು ಹೇಳ್ದಂಗೆ ಒಂದು 6 ರೀತಿ ಮಾಡ್ಬೋದು, 100 ರೀತಿ ಮಾಡ್ಬೋದು. ಒಂದು ಅಷ್ಟು ರೀತಿಯಲ್ಲಿ ಮಾಡಿಸ್ಬಿಟ್ಟು ಯಾವ್ದು ಎಡಿಟೇಬಲ್ ಹೋಗಿ ಯಾವ್ದು ಎಡಿಟ್ ಆಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ, ಆಕ್ಟರ್ಸ್ ಆಗಿ ನಮಗೂ ಯಾವ್ದು ಹೋಗಿದೆ ಅಂತ. ಸೊ ಅದು ಮೊನ್ನೆ ನೋಡಿದ ಸ್ಕ್ರೀನಿಂಗ್ ಅಲ್ಲಿ ತುಂಬಾ ಖುಷಿ ಆಯ್ತು. ಸೊ ಈ ತರದ್ದು ಒಂದ್ ತಂಡ, ರೂಪಾ ಅವ್ರ ಜೊತೆ ಕೆಲಸ ಮಾಡೋದು, ಸಹದೇವ್ ಅವರು, ಆಲ್ ಎಲ್ಲ ಆಕ್ಟರ್ಸ್, ಒಂದ್ ನಿಜವಾಗ್ಲೂ ಒಂದ್ ಖುಷಿ. ಥ್ಯಾಂಕ್ ಯು. ಬರೀ ಕೆಂಡಾ ಬಾಯ್ಸ್ ಅಂತ ಹ್ಯಾಶ್ ಟ್ಯಾಗ್ ಆಗಿದೆ. ಇಲ್ಲ, ಹೆಣ್ಮಕ್ಳು ಇದಾರೆ, ನಾನು ಇದ್ದೀನಿ. ಸೊ ಯಾ, ಟೆಸ್ಟೋಸ್ಟಿರಾನ್ ಸ್ಟ್ರಾಂಗ್ ಫಿಲ್ಮ್, ಬಟ್ ನಂದು ಒಂದು ಒಳ್ಳೆ ವಿಭಿನ್ನ ಪಾತ್ರ. ಹೀರೋಯಿನ್ ಅಲ್ಲ, ಕೆಂಡ ಹೊರಗಡೆ ಬೂದಿ ಮುಚ್ಚಿರುತ್ತೆ, ಒಳಗಡೆ ಬೆಂಕಿ ಇರುತ್ತೆ. ಹೊರಗಡೆಯಿಂದ ನಮಗ್ ಬಿಸಿ ಇದೆಯೋ ಗೊತ್ತಿಲ್ಲ, ಎತ್ಕೋತೀವಿ. ಎತ್ಕೊಂಡ್ಮೇಲೆ ಅದಕ್ಕೇನಾದ್ರು ತಾಕಿದ್ರೆ ಅದ್ ಬೆಂಕಿ ಹತ್ಕೊಳತ್ತೆ. ಕರೆಕ್ಟಾ? ಎಲ್ರೊಳಗೂ ಕೆಂಡ ಇರುತ್ತೆ. ನಮ್ಮೆಲ್ರಿಗೂ ಪ್ರಪಂಚ ಚೇಂಜ್ ಮಾಡ್ಬೇಕು ಅನ್ನೋ ಕೆಂಡ ಇರುತ್ತೆ. ನಮ್ಮೆಲ್ರಲ್ಲೂ ಇನ್ನೇನೋ ಸಾಧಿಸ್ಬಿಡ್ತೀವಿ ಅನ್ನೋ ಕೆಂಡ ಇರುತ್ತೆ. ನಿಜ ಹೇಳ್ತೀವಿ, ಟ್ರಾಫಿಕ್ ಅಲ್ಲಿ ಅವನ್ ತಪ್ಪು ಮಾಡ್ದ ಅನ್ನೋ ಕೆಂಡ ಒಳಗಡೆ ಎಲ್ರಲ್ಲೂ ಇರುತ್ತೆ. ಒಂದು ಆ ಕೆಂಡ ಅದು ಪರಿಸ್ಥಿತಿಯಿಂದ ಹೆಂಗ್ ಇಗ್ನೈಟ್ ಆಗುತ್ತೆ.